ಸ್ನೇಹಿತರೆ ನೋಡಿ, ಈ ದಿನ ಕಡೂರು ತಾಲೂಕಿನ ಯರದಕೆರೆ ಗ್ರಾಮದಲ್ಲಿ ಸ್ನೇಹಿತರೆ. ಈ ಗ್ರಾಮದಲ್ಲಿ 4 ಹಲ್ಲಿನ ಹಾಗೂ 2 ಹಲ್ಲಿನ ಮತ್ತು ಹಾಲು ಹಲ್ಲಿನ 3 ರೀತಿಯ ರಾಸುಗಳಿಗೆ ಭಾಗವಹಿಸಲು ಅವಕಾಶವಿದೆ ಸ್ನೇಹಿತರೆ. ಈ 3 ರೀತಿಯ ರಾಸುಗಳಿಗೆ ಒಂದು ರಾಜ್ಯ ಮಟ್ಟದ ಜೋಡಿ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ಇದು 3ನೇ ವರ್ಷದ ಆಯೋಜನೆ. 2 ವರ್ಷ ಒಂದು ಸುಸರ್ಜಿತವಾಗಿ ವ್ಯವಸ್ಥೆಯನ್ನ ಮಾಡಿ ಸ್ನೇಹಿತರ ಒಂದು ಯಶಸ್ವಿಯಾಗಿ ಹೊರಹೊಮ್ಮಿ 3ನೇ ವರ್ಷದ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, 8 ಅಡಿ ಎತ್ತರದ ಒಂದು ಚಾಂಪಿಯನ್ ಟ್ರೋಫಿಯನ್ನ ಇಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಚಕ್ಕಡಿ ಗಾಡಿ ರೇಸ್ ಅಲ್ಲಿ ಇಷ್ಟು ದೊಡ್ಡ ಟ್ರೋಫಿಯನ್ನ ಇಟ್ಟಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಅದನ್ನ ಕಮಿಟಿ ಅವರಿಂದನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಉತ್ತಮವಾದ ನಗದು ಬಹುಮಾನಗಳನ್ನ ಇಟ್ಟಿದ್ದಾರೆ. ನೋಡಿ, ತಾಯಿ ಅಂತರಗಟ್ಟೆ ದುರ್ಗಾಂಬೆ ದೇವಿಯ ಒಂದು ಪೂಜೆಯನ್ನ ಮಾಡುವ ಮೂಲಕ ಈಗ ಸ್ಪರ್ಧೆಯನ್ನ ಆರಂಭ ಮಾಡ್ತಿದ್ದಾರೆ. ಬನ್ನಿ, ಈ ಸ್ಪರ್ಧೆಯ ಬಗ್ಗೆ ಒಂದು ಸಣ್ಣ ವಿವರವನ್ನ ಈ ಕಮಿಟಿ ಅವರಿಂದ ತಿಳಿಸ್ಕೊಡ್ತೀನಿ. ನೋಡಿ, ಈ ಸ್ಪರ್ಧೆ ಆಯೋಜನೆ ಮಾಡಿರುವುದು ಆಲೋಕಳಿ ಯುವಕರ ಬಳಗ ಯರದಕೆರೆ ಗ್ರಾಮದ ಒಂದು ಗ್ರಾಮಸ್ಥರಿಂದ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮಗೆ ಮೊದಲಿಗೆ ಧನ್ಯವಾದಗಳು. ಯಾಕಂದ್ರೆ 3ನೇ ವರ್ಷದ ಒಂದು ಸ್ಪರ್ಧೆಗೆ ಕಾಲಿಟ್ಟಿದ್ದೀರಾ. ಪ್ರತಿ ವರ್ಷನೂ ಇದೇ ತರ ಸ್ಪರ್ಧೆಯನ್ನ ಮಾಡ್ತಾನೆ ಬಂದಿದ್ದೀರಾ. ರೈತರಿಗೆ ಒಂದು ಉತ್ತೇಜನೆಯನ್ನ ಕೊಡ್ತಾನೆ ಬಂದಿದ್ದೀರಾ. ಸರ್, ಈ ಒಂದು ಸ್ಪರ್ಧೆಯನ್ನ ಕುರಿತು ಒಂದು 4 ಮಾತಾಡಿ ಸರ್. ಇದು ಪ್ರತಿ ವರ್ಷನೂ ಮಾಡ್ತಾ ಇದೀವಿ. ಇದು 2023ರಿಂದ ಸ್ಟಾರ್ಟ್ ಮಾಡಿದ್ದು. ಇದೇ ಪಿಚ್ ಅಲ್ಲಿ ಇದು 2ನೇ ಬಾರಿ ಮಾಡ್ತಾ ಇರೋದು. ಒಂದ್ ಬಾರಿ ಬೇರೆ ಊರಲ್ಲಿ ಮಾಡಿದ್ವಿ, ಇಲ್ಲಿ ಪಿಚ್ ಚೆನ್ನಾಗಿರ್ಲಿಲ್ಲ ಅನ್ನೋ ಕಾರಣಕ್ಕೆ. ಇದು 3ನೇ ಬಾರಿ ಮಾಡ್ತಾ ಇರೋದು. ಪ್ರತಿ ವರ್ಷದ ವಿಶೇಷತೆ ಏನಪ್ಪಾ ಅಂದ್ರೆ, ಮಾಮೂಲಿ ರೆಗ್ಯುಲರ್ ಎಲ್ಲಾ ಕಡೆ ಒಂದ್ ಸೆಟ್ ಟ್ರೋಫಿ ನೀಡ್ತಾರೆ. ಬಟ್ ಅಲ್ಲಿ ಎಲ್ಲರೂ ಒಂದ್ ಜೊತೆ ಕಟ್ಟಿರಲ್ಲ ರೇಸಿನ ಓರಿಗಳನ್ನ. ಒಬ್ಬೊಬ್ರು ಒಂದೊಂದನ್ನ 120 ಮಾಡಿ ಜೋಡಿ ಮಾಡ್ಕೊಂಡ್ ಬಂದಿರ್ತಾರೆ. ಬಟ್ ನಾವು ಕೊಡೋ ಹಣನ ಡಿವೈಡ್ ಮಾಡ್ಕೊಳ್ತಾರೆ, ಪ್ರಶಸ್ತಿನ ಡಿವೈಡ್ ಮಾಡ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಡಬಲ್ ಫುಟ್ ಟ್ರೋಫಿನ ಇಟ್ಟಿದೀವಿ. ಮತ್ತೆ ಇನ್ನೊಂದು ಮೇಜರ್ ಒಂದು ಈ ರೇಸಿನ ವಿಶೇಷತೆ ಏನಪ್ಪಾ ಅಂದ್ರೆ, ಚಾಂಪಿಯನ್ ಟ್ರೋಫಿ 1, 2, 3, 4 ಮೊದಲನ 4 ಜೋಡಿಗಳು ಏನ್ ಗೆದ್ದಿರ್ತವೆ, ಅದರಲ್ಲಿ ಸೆಕೆಂಡ್ ಬಂದಿರೋ ಜೋಡಿ ಏನೋ ಮಿಸ್ಟೇಕ್ ಆಗಿ ಸೆಕೆಂಡ್ ಬಂದಿರಬಹುದು, ಇಲ್ಲ ಥರ್ಡ್ ಬಂದಿರಬಹುದು, ಫೋರ್ತ್ ಬಂದಿರಬಹುದು. ಮತ್ತೊಮ್ಮೆ ಅವರಿಗೆ ಟೈಸ್ ಕಾಪಿನ ಹಾಕಿ ಚಾಂಪಿಯನ್ ಟ್ರೋಫಿ ಅಂತ, ಯರದಕೆರೆಯಲ್ಲಿ ವಿಶೇಷನೇ ಚಾಂಪಿಯನ್ ಟ್ರೋಫಿ. ಅದಕ್ಕೆ ಚಾಂಪಿಯನ್ ಟ್ರೋಫಿ ಪ್ರತಿ ವರ್ಷ ಒಂದ್ ಅಡಿನ ಜಾಸ್ತಿ ಮಾಡ್ಕೊಂಡ್ ಬರ್ತಿದ್ವಿ. ನೆಕ್ಸ್ಟ್ ಹೋದ್ ವರ್ಷ 6 ಇಟ್ಟಿದ್ವಿ, ಈ ಸಲ 8 ಅಡಿದ್ ಇಟ್ಟಿದೀವಿ. ಸೊ ಆ ಚಾಂಪಿಯನ್ ಟ್ರೋಫಿ ಆ ಕ್ರೇಜು ಜನನ ಇಲ್ಲಿ ಕರೆಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಚಕ್ಕಡಿ ಗಾಡಿಗಳು ತುಂಬಾ ಕಡೆ ಸೇರ್ತಾ ಇಲ್ಲ, ನಡ್ಸಿದ್ರೆ ಆಗಲ್ಲ, ಕಮಿಟಿ ಅವ್ರ ಮೈ ಮೇಲೆ ಬರುತ್ತೆ, ಇವೆಲ್ಲ ಇರ್ತಾರೆ. ಬಟ್ ಇದು ಯಾರ ಮೈ ಮೇಲೆ ಬರೋ ಅಂತದಲ್ಲ, ರೈತರಿಗಾಗಿ ರೈತರು ಮಾಡ್ತಾ ಇರ್ತಕ್ಕಂಥ ಒಂದು ಒಳ್ಳೆ ಸ್ಪೋರ್ಟ್ಸ್. ಇದರಿಂದ ಸಾಕಷ್ಟು ಹಳ್ಳಿಗಳಲ್ಲಿ ದನ ಕರುಗಳನ್ನ ಸಾಕುವಂತ ವ್ಯವಸ್ಥೆ ಉಂಟಾಗಿದೆ. ಸೊ ಹಂಗಾಗಿ ಚಾಂಪಿಯನ್ ಟ್ರೋಫಿನ ವಿಶೇಷವಾಗಿ ಮಾಡ್ತಾ ಇದೀವಿ ಸರ್ ಇಲ್ಲಿ. ಸರ್, ಇಲ್ಲಿ ನಗದುಗಳನ್ನಾಗಿ ಏನೇನು ಬಹುಮಾನ ಇಟ್ಟಿದ್ದೀರಾ? ನಗದು ಬಹುಮಾನ, ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 20,000, ತೃತೀಯ 10,000, ಚತುರ್ಥ 5,000. ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಹೋದ್ ವರ್ಷದಿಂದ ನಮ್ಮ ಹುಡುಗರೆಲ್ಲ ಒಂದು ನಿರ್ಧಾರಕ್ಕೆ ಬಂದ್ರು. ಈ ಎಲ್ಲಾ ಕಡೆ ನೀವು ಕೂಡ ಎತ್ತುಗಳ ಇಂಟರ್ವ್ಯೂ ಮಾಡಿದಾಗ ಎತ್ತುಗಳ ರಾಸುಗಳ ಮಾಲೀಕರ ಮನೆಯಲ್ಲಿ ಟ್ರೋಫಿಗಳಿರ್ತವೆ, ಇಂಥ ಊರಲ್ಲಿ ನಾವು ಮಾಡಿದ್ವಿ ಅಂತಾರೆ. ನಗದು ಇರಲ್ಲ, ನಾವು ಕೊಟ್ಟಿರೋ ಟ್ರೋಫಿ ಇರುತ್ತೆ. ಹಾಗೆ ಚಾಂಪಿಯನ್ ಡ್ರೈವರ್ ಆದವನು ಅವನ ಸ್ನೇಹಿತರಿಗಾಗ್ಲಿ ಅವರ ಸಂಬಂಧಿಕರಿಗಾಗ್ಲಿ ನಾನು ಏನ್ ಗೆದ್ದಿದ್ದೀನಿ ಅನ್ನೋದು ತೋರಿಸ್ಬೇಕು. ಸೊ ಹಾಗಾಗಿ ಹೋದ್ ವರ್ಷದಿಂದಾನೇ ಚಾಂಪಿಯನ್ ಟ್ರೋಫಿ, ಡ್ರೈವರ್ ಟ್ರೋಫಿ ಅಂತಾನೆ ಇಟ್ಟಿದೀವಿ. ಇಲ್ಲಿ ಯಾರು ಕರೆಕ್ಟ್ ಆಗಿ ರಾಸುಗಳನ್ನ ಕಂಟ್ರೋಲ್ ಮಾಡ್ತಾನೆ. ಈ ಕೆಲವೊಬ್ರು 1ನೇ ವರ್ಷ ರೇಸಲ್ಲಿ ನೋಡಿದ್ವಿ, ಚಕ್ಡಿ ಗಾಡಿ ಗೆರೆ ದಾಟಿದ ಕೂಡಲೇ ಡ್ರೈವರ್ ನೆಗದ್ ಬಿಡೋದ್ ಕೆಳಕ್ಕೆ. ಅದೆಲ್ಲ ಡ್ರೈವರ್ ಲಕ್ಷಣ. ಎತ್ತುಗಳನ್ನ ಕಂಟ್ರೋಲ್ ಮಾಡೋ ತಾಕತ್ತಿದ್ರೆ ಅವನ ನಿಜವಾದ ಡ್ರೈವರ್ ಅಂತ ಹೇಳೋದು. ಆ ಡ್ರೈವರ್ನ ನಾವು ಗುರುತಿಸಿ ಅವನಿಗೂ ಕೂಡ ಒಂದು ಚಾಂಪಿಯನ್ ಡ್ರೈವರ್ ಅಂತ ಒಂದು ಟೈಟಲ್ ಕೊಟ್ಟು ಅವ್ರಿಗೂ ಕೂಡ ಒಂದು ಟ್ರೋಫಿ ಮಾಡಿದೀವಿ. ಸೊ ಎಲ್ಲ ಅರ್ಥಪೂರ್ಣವಾಗಿ ಮಾಡ್ತಾ ಇದೀವಿ. ಒಂದೇನ್ ಹೇಳ್ತೀವಿ, ರಾಸುಗಳ ಮಾಲೀಕರು ಲಕ್ಷಾಂತರ ರೂಪಾಯಿ ಕೊಟ್ಟು ಎತ್ತುಗಳು ತಂದು ಇಲ್ಲಿ ಎಂಟ್ರಿ ಫೀಸ್ ಕಟ್ಟಿ ಊಡಿ ಹೊಡಿತಿದ್ರ. ಇದನ್ನೊಂದು ಜೂಜಾಗಿ ನೋಡ್ಬೇಡಿ, ಇದು ಒಂದು ಮನೋರಂಜನೆ, ಸ್ಪರ್ಧಾತ್ಮಕವಾದಂತ ಮನೋರಂಜನೆ ಆಗಿ ನೋಡ್ರಿ. ಯಾವುದೇ ಗಲಾಟೆ ಗದ್ದಲಗಳನ್ನ ಮಾಡ್ಕೊಡಕ್ ಹೋಗ್ಬೇಡ್ರಿ. ಯಾಕೆಂದ್ರೆ ಸುಮ್ನೆ ಈಗ ಅನುಚಿತವಾಗಿ ವರ್ತನೆ ಮಾಡೋದು, ಅವಾಗ ಏನೇನೋ ಗಲಾಟೆಗಳಾಗೋದು, ಅದರಿಂದ ರೇಸ್ ಮಾಡೋ ಅಂತ ಇನ್ನೊಂದು ಊರಿಗೆ ಕೆಟ್ಟ ಹೆಸರಾಗಬಾರ್ದು. ಬರೀ ಗಲಾಟೆ ಆಗುತ್ತೆ. ರೇಸ್ಗಳು ಅರ್ಧ ನಿಲ್ಸಿರೋ ಅಂತ ಇತ್ತೀಚಿನ ದಿನಗಳಲ್ಲಿ ರೇಸ್ಗಳನ್ನ ಸಂಪೂರ್ಣ ಮಾಡದೆ ದುಡ್ಡು ಹಂಚ್ಕೊಡೋದು ಆಗ್ಲಿ, ಅರ್ಧಕ್ಕೆ ನಿಲ್ಸೋದಾಗ್ಲಿ, ರಾಸುಗಳಿಗೆ ಸಮಸ್ಯೆ ಆಗೋದು, ಇಲ್ಲ ಜಾಕಿಗಳಿಗೆ ಸಮಸ್ಯೆ ಆಗೋದು, ಇಲ್ಲ ಪ್ರೇಕ್ಷಕರಿಗೆ ಸಮಸ್ಯೆ ಆಗೋದು, ಈ ತರದವನ್ನೆಲ್ಲ ನೋಡಿದೀವಿ. ಆ ತರದ್ದೇನು ಆಗ್ಬಾರ್ದು ಅಂತಾನೆ ತಾಯಿ ದುರ್ಗಿಯನ್ನ ಸ್ಮರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿ ಈ ರೇಸ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸಾಕಿರೋ ಮಾಲೀಕರಿಗೂ, ಓಡಿಸ್ತಿರೋ ಜಾಕಿಗಳಿಗೂ, ಆಯೋಜನೆ ಮಾಡಿರೋ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದ. ಓಕೆ, ನೋಡಿ ಸ್ನೇಹಿತರೆ, ಇದಿಷ್ಟು ಕಮಿಟಿ ಅವರಿಂದ ಬಂದಂತ ಒಂದು ಮಾಹಿತಿ. ಬನ್ನಿ, ಸ್ಪರ್ಧೆಯಲ್ಲಿ ಆಗಮಿಸಿರುವಂತಹ ನಾನಾ ಜಿಲ್ಲೆಗಳಿಂದ ಬಂದಿರುವಂತಹ ಒಂದು ರಾಸುಗಳ ಪರಿಚಯವನ್ನ ನಿಮಗೆ ಮಾಡ್ಕೊಡ್ತೀನಿ.
ಸ್ನೇಹಿತರೆ ನೋಡಿ, ಇವೆಲ್ಲ ಯರ್ದಕೆರೆ ಗ್ರಾಮಕ್ಕೆ ಬಂದಿರುವಂತಹ ರಾಸುಗಳು. ನಾನಾ ಊರುಗಳಿಂದ ಇಲ್ಲಿಗೆ ಚಕ್ಕಡಿ ಗಾಡಿಯ ಚಾಂಪಿಯನ್ ರಾಸುಗಳು ಬಂದಿದಾವೆ. ಒಂದೊಂದೇ ರಾಸುಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಯಾವ ಊರಿಂದ ಬಂದಿರಾ? ನಾವಿಲ್ಲಿ ಬೆಲ್ಗೂರ್ ಹತ್ರ ಕೆರೆ ಹೊಸಳ್ಳಿಯಿಂದ. ಓಕೆ ಓಕೆ, ಕೆರೆ ಹೊಸಳ್ಳಿ. ಕೆರೆ ಹೊಸಳ್ಳಿ. ಸರ್ ನೀವು ಮುಂಚೆ ಏನಾದ್ರು ಚಕ್ಕಡಿ ಆಡಿದಿರಲ್ಲ? ಇಲ್ಲ ಸರ್, ಇದೇ ಫಸ್ಟ್ನೇ ಪಿಚ್ಚು, ಫಸ್ಟ್ನೇ ಕಣ. ಹೌದಾ? ನೋಡಿ ಸ್ನೇಹಿತರೆ, ಒಂದೊಂದು ಹಳ್ಳಿಗಳಲ್ಲಿ ರೇಸ್ ಮಾಡೋದ್ರಿಂದ ಏನೇನು ಉಪಯುಕ್ತ ಅಂದ್ರೆ, ನೋಡಿ ಇವ್ರು ಯಾವತ್ತೂ ರೇಸ್ ಅಲ್ಲಿ ಆಡೇ ಇಲ್ಲ, ಆದ್ರೆ ಆಸೆ ಇರುತ್ತೆ. ಇವರು ತುಂಬಾ ದೂರಕ್ಕೆ ಹೋಗಿ ರೇಸ್ ಆಡೋ ಅಂತ ಒಂದು ಸೌಕರ್ಯಗಳು ಕೆಲವೊಂದ್ಸಲಿ ಇರೋದಿಲ್ಲ. ಇವರ ಊರಿನ ಒಂದು ಪಕ್ಕದಲ್ಲಿ ಈ ರೇಸ್ ಆಯೋಜನೆ ಮಾಡಿರೋದ್ರಿಂದ ಪ್ರಥಮ ಬಾರಿಗೆ ರೇಸ್ ಆಡ್ತಾ ಇದಾರೆ. ಹೊಸ ಹೊಸ ಚಾಂಪಿಯನ್ ಎತ್ತುಗಳು ಗುರ್ತಿಸ್ಕೊಂತವೆ ಸ್ನೇಹಿತರೆ. ಒಂದು ಹೊಸ ಊರಲ್ಲಿ ರೇಸ್ ಮಾಡಿದಾಗ ಹೊಸ ಎತ್ತುಗಳು ಓಡಿದಾಗ ಕೆಲವೊಂದು ಅಲ್ಲೇ ಚಾಂಪಿಯನ್ ರಾಸುಗಳು ಹುಡ್ಕಂತವಲ್ಲ ಸರ್? ಸರ್ ಏನ್ ಅನ್ಸುತ್ತೆ, ನಿಮ್ಮ ರಾಸುಗಳು ಯಾವತ್ತೂ ಓಡಿಲ್ಲ, ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋ ಖುಷಿ ಆಗ್ತಿದೆ ನಿಮ್ಗೆ? ಸರ್ ಖುಷಿ ಆಗ್ತಿದೆ. ಅವ್ರು ಸೋಲ್ಲಿ ಬಿಡ್ಲಿ, ಒಟ್ನ ಒಂದ್ ಕಣಕ್ ಹಾಕ್ಬೇಕು, ಹೊಡಿಬೇಕು, ನೋಡ್ಬೇಕು ಅನ್ನೋದು ಒಂದು ಆಸೆ. ಹೌದಾ ಸರ್? ಎತ್ತಿನ ಹೆಸರು ಆ ಕಡೆದು ಬೈರ, ಇದು ಮೈಲಾರಿ. ಹೌದಾ ಸರ್? ಇವುಗಳಲ್ಲಿ ಬೇಸಾಯ ಮಾಡ್ತೀರಾ? ಬ್ಯಾಸೆ ಏನ್ ಮಾಡಲ್ಲ ಸರ್. ಹೌದಾ? ಇನ್ನು ಈ ವರ್ಷ ರೂಢಿ ಮಾಡಿ ತಗೊಂಬಂದಿದೀವಿ. ಮೂಲ ನೀವು ಬೇಸಾಯಕ್ಕೆ ಬೇಸಾಯಕ್ಕೆಂದ್ರೆ ತಂದಿದೀವಿ. ಟ್ಯಾಕ್ರಿ ಇದೆ, ಬಿತ್ತಕ್ಕೆ ಪತ್ತಕ್ಕೆ ಈಗ ಬಿತ್ತನೆ ಮಾಡಕ್ಕೆ ಇಂಥವಕ್ಕೆಲ್ಲ ಇಕ್ಕೊಂಡಿದೀವಿ ಅಷ್ಟೇ. ಹೆಂಗ ಅನ್ಸುತ್ತೆ ಸರ್ ನಿಮಗೆ ಪಿಚ್ ಎಲ್ಲ ನೋಡಿದ್ರೆ? ಪಿಚ್ ಎಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನಾವು ನೋಡಿರೋ ಮಟ್ಟಿ ರೇಸ್ ಈ ಪಿಚ್ ಒಂಚೂರು ಪರವಾಗಿಲ್ಲ, ಚೆನ್ನಾಗಿದೆ. ವಿಜಯಶಾಲಿಯಾಗಿ. ಸರಿ, ಥ್ಯಾಂಕ್ ಯು ಸರ್. ಉಜ್ಜಿರ್ ಗೊತ್ತಾಗುತ್ತೆ. ಏನ್ ಮಾಡೋಣ? ಆಯ್ತು, ಬೇಗ ರಾಸುಗಳ ಮಾಲೀಕರು ಬೇಗ ಬಂದು ತಮ್ಮ ರಾಸುಗಳಿಗೆ ನಂಬರ್ ಹಾಕ್ಸ್ಕೋಬೇಕು. ಸ್ನೇಹಿತರ ನೋಡಿ, ಇಲ್ಲೆರಡು ರಾಸುಗಳು ಬಂದಿದಾವೆ. ಬನ್ನಿ ಯಾವ ಊರಿನ ರಾಸುಗಳು ಅಂತ ಹೇಳಿ ನಿಮಗೆ ಈ ರಾಸುಗಳ ಒಂದು ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಯಾವ ಊರಿನ ಬಂದಿದ್ದೀರಾ? ಮಂಡ್ಯದಿಂದನಾ? ಓಕೆ, ನೋಡಿ ಸ್ನೇಹಿತರೆ, ಮಂಡ್ಯದಿಂದ ಬಂದಿದ್ದಾರೆ. ಮಂಡ್ಯದಿಂದ ಸುಮಾರು ಇಲ್ಲಿಗೆ ಒಂದು 250 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಮಂಡ್ಯದಿಂದ ಯರ್ದಕೆರೆ ಗ್ರಾಮಕ್ಕೆ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಗೆ ಬಂದಿದ್ದಾರೆ. ಸರ್ ನಿಮ್ ರಾಸುವಿನ ಹೆಸರುಗಳು? ಇದ್ರ ಹೆಸರು ಮುಂಬೈ ಡಾನ್ ಅಂದ್ಬಿಟ್ಟು. ಅದು ಸರ್ ಚಿನ್ನಿ ಅಂದ್ಬಿಟ್ಟು. ಚಿನ್ನಿ. ನೋಡಿ ಇದು ಮುಂಬೈ ಡಾನ್, ಇದು ಚಿನ್ನಿ ಅಂತೆ ಸ್ನೇಹಿತರೆ. ಹೆಣ್ಗರುನ ಸರ್ ಅದು? ನೋಡಿ ಹೆಣ್ಗರುನ ಇಲ್ಲಿ ಮುಂಬೈ ಡಾನ್ ಜೊತೆ ಜೋಡಿ ಮಾಡಿದ್ದಾರೆ. ಸರ್ ಎರಡು ಎಷ್ಟು ಅಲ್ಲಲ್ಲಿದಾವೆ? ಇದು ಎರಡಲ್ಲೂ, ಅದು ನಾಲ್ಕಲ್ಲು. ಎರಡು ನಾಲ್ಕಲ್ಲಲ್ಲಿದಾವೆ? ಇದು ಎರಡಲ್ಲೂ. ಓಕೆ, ಅದೇ ಇದು ಎರಡಲ್ಲೂ, ಅದು ನಾಲ್ಕಲ್ಲು. ನೋಡಿ ಸ್ನೇಹಿತರೆ, ಚಿನ್ನಿ 4 ಇದ್ದಾಳೆ, ಮುಂಬೈ ಡಾನ್ 2 ಇದ್ದಾನೆ ಸ್ನೇಹಿತರೆ. ಇವತ್ತು ಇವೆರಡು ಪೇರ್ ಮಾಡಿದ್ದಾರೆ. ಸರ್ ಈ ರಾಸುಗಳು ಯಾರು ಬಹುಮಾನ ಗೆದ್ದಿದಾವ? ಗೆದ್ದಿದ್ದಾವೆ ಸರ್ ಹಲವಾರು. ಹೌದಾ? ಓಕೆ, ಎಲ್ಲೆಲ್ಲಿ ಗೆದ್ದಿದಾವೆ ಸರ್? ಮಂಡ್ಯ ಸೈಡ್ ಅಲ್ಲೆಲ್ಲ ಮಾಡಿದ್ದೇವೆ, ಹಾಸನದಲ್ಲೂ ಮಾಡೈತೆ, ಸಾಲಿಗ್ರಾಮ ಸೈಡ್ ಅಲ್ಲೂ ಮಾಡೈತೆ. ಓಕೆ ಸರ್, ಅಲ್ಲಿಂದ ಇಲ್ಲಿ ತನಕ ನೀವು ಬಂದಿದ್ದೀರಾ ಅಂದ್ರೆ ನಿಮ್ಮ ಎತ್ತು ಚಾಂಪಿಯನ್ ರಾಸುಗಳೇ ಆಗಿರ್ತವೆ. ಸುಮಾರು ಬಹುಮಾನಗಳನ್ನ ಗೆದ್ದಿರ್ತವೆ. ಸರ್ ಒಂದ್ ಅಂದಾಜ್ ಎಷ್ಟು ಬಹುಮಾನ ಗೆದ್ದಿರ್ಬೋದು ಸರ್? ಇದೊಂದು ಚಗಡಿಲಿ ಒಂದು 20-25 ಹೊಡೆದೈತೆ, ಅದೊಂದು 10-15 ಹೊಡೆದೈತೆ. ಹೌದಾ? ನೋಡಿ ಆ ಚಿನ್ನಿ 10-15 ಗೆದ್ದಿದ್ದಾಳಂತೆ. ಇದು ಮುಂಬೈ ಡಾನ್ 20-25 ಬಹುಮಾನ ಗೆದ್ದಿದೆ ಅಂತ ಸ್ನೇಹಿತರೆ. ಅತ್ಯುತ್ತಮವಾದ ರಾಸುಗಳು. ಸರ್ ಇವತ್ತು ಇಲ್ಲಿನ ಒಂದು ಪಿಚ್ಚಿ ಬಂದಿದ್ದೀರಾ. ಸರ್ ಇಲ್ಲಿ ಏನ್ ಅನ್ಸುತ್ತೆ, ನಿಮ್ಮ ಎತ್ತು ಚೆನ್ನಾಗಿ ಓಡ್ತಾವ ಇಲ್ಲಿ? ಏನಿಲ್ಲ ಸರ್, ಭಗವಂತನ ಮೇಲೆ ಭಾರ ಅಷ್ಟೇ ಅಲ್ವಾ? ನೋಡಿ ಸ್ನೇಹಿತರೆ, ಒಂದು ಉತ್ತಮವಾದ ಸಂದೇಶ ಹೇಳಿರೋ, ಭಗವಂತನ ಮೇಲೆ ಭಾರ ಹಾಕಿದೀವಿ ಅಷ್ಟೇ ಅಂತ ಹೇಳಿ. ಇವ್ರಿಗೊಂದು ಮನರಂಜನೆ ಬೇಕು, ಎತ್ತುಗಳಿಗೆ ಒಂದು ಮನರಂಜನೆ ಬೇಕು. ಅದಕ್ಕೋಸ್ಕರ ನಾವು ಮನರಂಜನೆ ಆಟ ಆಡ್ಬೇಕು. ಸೋಲು ಗೆಲುವು ದೇವ್ರಿಗೆ ಬಿಟ್ಟಿದ್ದಲ್ವಾ ಸರ್? ಅಷ್ಟೇ ಸರ್. ಓಕೆ ಸರ್, ಧನ್ಯವಾದಗಳು. ಇದೇ ತರ ಭಾಗವಹಿಸ್ತಾರೆ. ಸರಿ ಸರ್ ನಮಸ್ತೆ. ನಮಸ್ತೆ ಸರ್, ತಾವು ತರೀಕೆರೆಯಿಂದ ಯರ್ದಕೆರೆ ರೇಸಿಗೆ ಬಂದಿದ್ದೀರಾ. ಏನ್ ಅನ್ಸುತ್ತೆ ಸರ್ ಪಿಚ್ ಎಲ್ಲ ನೋಡಿದ್ರೆ? ಪಿಚ್ ಎಲ್ಲ ಚೆನ್ನಾಗಿತ್ತೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ಸರ್ ನಿಮ್ಮ ರಾಸುಗಳ ಹೆಸರು ಪರಿಚಯ ಮಾಡ್ಕೊಡಿ. ನಮ್ ರಾಸು ಇದು ಟೋಟಾ 2020 ಅಂತ ಎರಡಲ್ಲ ಹಾಲಲ್ಲಿಂದನೂ ಆಡಿದೀವಿ. 4 ದೇಶದಲ್ಲಿ ಹಂಗಾಗಿ ಬಂದಿದೀವಿ. ಇದು ಕರಿಯ 50-50 ಅಂತ ಎರಡು ಮನೆವೇ. ಸ್ನೇಹಿತರೆ ನೋಡಿ, ಈ ಒಂದು ಹೆಸರನ್ನ ಅವರಿಂದ ಹೇಳಿಸ್ಬೇಕು ಅಂತ ಪರಿಚಯ ಮಾಡಿಕೊಟ್ಟೆ. ಚೋಟಾ 2020 ನಿಮಗೆಲ್ಲ ಗೊತ್ತು ಸ್ನೇಹಿತರೆ. ಇದರ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆನ ಮನೆ ಹತ್ರ ಹೋಗಿ ಮಾಡಿದ್ದೆ ಸ್ನೇಹಿತರೆ. ಸುಮಾರು ಬಹುಮಾನಗಳನ್ನ, ಸುಮಾರು ಎಷ್ಟು ಬಹುಮಾನ ಸರ್ ಇದು? 25 ಸುಮಾರು 25 ಬಹುಮಾನಗಳನ್ನ ಮುಡಿಗೇರಿಸಿಕೊಂಡಿದ್ದಾನೆ ಚೋಟಾ 2020. ಅವುಗಳ ಒಂದು ಪರಿಚಯನೂ ಕೂಡ ನಿಮಗೆ ಮಾಡಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವಿಡಿಯೋದಲ್ಲಿ. ನೋಡಿ ಈ ರಾಸುನು ಕೂಡ ಇವತ್ತು 4 ಅಲ್ಲಿನ ರಾಸುಗಳಿಗೆ ಒಂದು ಅವಕಾಶವಿರುವ ಕಾರಣ ಯರ್ದಕೆರೆಗೆ ಬಂದಿದೆ ಪಾಲ್ಗೊಳ್ಳಕ್ಕೆ. ಸರ್ ಈ ರಾಸು ನಿಮ್ಮನೇಲೆ ಹುಟ್ಟಿದ್ದ, ತಗೊಂಬಂದಿದ್ದೆ ಎಲ್ಲಿ ಸರ್? ಅದು ತಗೊಂಬಂದಿದ್ದು ಕರು ಇದ್ದಾಗ ತಗೊಂಬಂದಿದ್ದು. ಓಕೆ. ಸರ್ ಈ ಚೋಟಾ 2020 ಆಲ್ರೆಡಿ ಒಂದು ಕರುನ ಬಹುಮಾನವನ್ನ ಗೆದ್ದಿತ್ತಲ್ಲ, ಅದೇನಾಯ್ತು ಸರ್? ಅದು ಐತೆ ಮನೇಲಿ. ಸರ್ ಅದು ಬಹುಮಾನ ಗೆಲ್ತಿದ್ಯಾ ಅಂತ? ಅದು ಬಹುಮಾನ ಗೆಲ್ತಾ ಇದೆ. ಓಕೆ ಸರ್, ಧನ್ಯವಾದಗಳು. ಇದೇ ತರ ಭಾಗವಹಿಸಿ. ಚಕ್ಕಡಿ ಗಾಡಿ ಮತ್ತೊಂದು ಅವಕಾಶ ಸಿಕ್ಕಿದೆ ಚೋಟಾ 20ಗೆ. ಇಲ್ಲಿ ಬಹುಮಾನ ಗೆಲ್ಲಿ ನಾವು ಹಾರೈಸ್ತೀವಿ. ಓಕೆ ಸರ್, ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ದಿನೇಶ್ ಅಂತ, ಅರಸೀಕೆರೆ. ಓಕೆ. SBM ಚುಂಚ ಅಂತ, ಇದು CKM ಬೀರ ಅಂತ. ಹೌದಾ? ನೋಡಿ ಸ್ನೇಹಿತರೆ, ಅರಸೀಕೆರೆ ನೋಡಿ ಹಾಸನ ಜಿಲ್ಲೆಯಿಂದನೂ ಕೂಡ ಬಂದಿದ್ದಾರೆ ಅರಸೀಕೆರೆ ಅವರು. ಸರ್ ಅರಸೀಕೆರೆ ಟೌನ್ ಏನಾ ಸರ್? ಹಳ್ಳಿ, ಅರಸೀಕೆರೆ ಹತ್ರ ಹಳ್ಳಿ, ಮೈಲ್ನಹಳ್ಳಿ ಅಂತ. ಮೈಲ್ನಹಳ್ಳಿ.
ಓಕೆ, ಮೈಲ್ನಳ್ಳಿಯಿಂದ ಬಂದಿದಾರಂತೆ. ಸರ್ ಇದ್ರ ಹೆಸರು ಏನ್ ಹೇಳಿದ್ರಿ? SBM ಚುಂಚಾ, SPM ಚುಂಚಾ CKM ಬೀರಾ. ಬೀರಾ. ಸರ್ ಏನು ಹೆಸರು ಡಿಫ್ರೆಂಟ್ ಆಗಿದೆ SPM ಚುಂಚಾ ಅಂದ್ರೆ? ಸರ್ ಕಲರ್ ಹಂಗದಲ್ಲ ಚುಂಚಾ ಅಂತ, ಎಲ್ಲ ಚುಂಚಾ ಚುಂಚಾ ಅಂತ ಕರೀತಾರೆ ಅದಕ್ಕೆ. ಹಳೆ ಚುಂಚನ ಹೆಸರನ್ನ ಇಟ್ಟಿದ್ದೀರಾ? ಹೌದು ಸರ್. ಓಕೆ ಸರ್, ಇದಕ್ಕೆ CKM ಬೀರಾ ಅಂದ್ರೆ? ಸರ್ ಇದು ಮುಂಚೆ ತಮಿಳ್ನಾಡು ಹೋಗಿತ್ತು Okay. ಸಿಪಾಯಿ ಅಂತ, ಹಾ. ಇವಾಗ CKM ಅವರು ತಂದವ್ರೆ. ಅಂದ್ರೆ ಚಿಕ್ಕಮಗಳೂರು. CKM ಅಂದ್ರೆ ಚಿಕ್ಕಮಗಳೂರು. ಚಿಕ್ಕಮಗಳೂರು ಅವ್ರು ತಂದಿದ್ದಾರೆ. ಹೌದಾ? ಬೀರಾ ಅಂತ ಅವ್ರು ಈಗ ಹೊಸದಾಗಿ ಹೆಸರಿಟ್ಟಿದ್ದಾರೆ. ಓಕೆ ಸರ್, ಇದು ಇವೆರಡರಲ್ಲೇ ನಿಮ್ ರಾಶಿ ಯಾವುದು? ಸರ್ SBM ಚುಂಚಾ. ಚುಂಚಾ. ಓಕೆ ಸರ್, ಇದು ಈಗ ಯಾವ ಊರಿಂದ ರಾಶಿ ಇದು? ಸರ್ ಇದು ಚಿಕ್ಕಮಗಳೂರು. ಚಿಕ್ಕಮಗಳೂರು. ಓಕೆ ನೋಡಿ ಸ್ನೇಹಿತರೆ, SPM ಚುಂಚಾ, CKM ಬೀರಾ ಎತ್ತುಗಳನ್ನ ಇವತ್ತು ಜೋಡಿ ಮಾಡಿದ್ದಾರೆ. ಸರ್ ಎರಡು ಎಷ್ಟಲ್ಲಿ ಇದಾವೆ? ಸರ್ ಇದು 4 ಇದು 2 ಈಗ ಒಂದಲ್ಲಿ ಕೆಡವಾದೆ. ಹೌದಾ, ಇವತ್ತು 4 2 ಜೋಡಿ ಮಾಡಿದ್ದೀರಾ? ಜೋಡಿ ಮಾಡಿ. ಸರ್ ಬಹುಮಾನ ಗೆದ್ದಿದಾವ ಇವು ಮುಂಚೆ? ಸರ್ ಇದೊಂದು 16 ಕಣ ಆಡ್ಸಿವಿ, 11 ಪ್ರೈಸ್ ಮಾಡಿದೀವಿ. ಓಕೆ, ಇದು ಸರ್ ಇದೊಂದು 20 ಆಗಿದೆ. 20. ನೋಡಿ ಸ್ನೇಹಿತರೆ, ಇದು 16ರಲ್ಲಿ 11 ಗೆದ್ದಿದೆ ಅಂತೆ, ಇದು 20 ಬಹುಮಾನ ಗೆದ್ದಿದೆ ಅಂತೆ. ನೋಡಿ CKM ಬೀರಾ ನೋಡಿ, ಎಲ್ಲ ಚಾಂಪಿಯನ್ ರಾಸುಗಳೇ ಬಂದಿದಾವೆ ಸ್ನೇಹಿತರೆ ಇಲ್ಲಿನ ಒಂದು ರೇಸಿಗೆ. ಯಾಕಂದ್ರೆ ಸರ್ ಇಲ್ಲಿ ಚಾಂಪಿಯನ್ ಟ್ರೋಫಿ ಇಟ್ಟಿದ್ರೆ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ? ಸರ್ ತುಂಬಾ ಖುಷಿ ಆಯ್ತು. ಇವತ್ತು ನಮ್ ಚಾಂಪಿಯನ್ ಡ್ರೈವರ್ ಸಾಗರ್ ಹೊಡಿತಾರೆ, ಫಸ್ಟ್ ಹೊಡಿತೀವಿ ಅಂತ ಹೇಳಿದ್ದಾರೆ. ಹೌದಾ? ಅದೇ ಖುಷಿ ನಮ್ಗೆ. ಓಕೆ ಓಕೆ, ನೋಡಿ ಡ್ರೈವರ್ಗೂ ಕೂಡ ಒಂದು ಚಾಂಪಿಯನ್ ಟ್ರೋಫಿ ಇಟ್ಟಿದಾರಂತೆ. ಚಾಂಪಿಯನ್ ಡ್ರೈವರ್ ಸಾಗರ್ ಅವರು ಹೊಡಿತೀನಿ ಅಂತ ಹೇಳಿದಾರಂತೆ, ಹಾಗಾಗಿ ಖುಷಿಯಿಂದ ಒಂದು ವ್ಯಕ್ತಪಡಿಸ್ತಾರೆ. ಹೊಡಿಬೇಕು ಸ್ನೇಹಿತರೆ, ಅತ್ಯುತ್ತಮ ಡ್ರೈವರ್ ಅವರು ಕೂಡ ಹೌದು. ಅನೇಕ ಡ್ರೈವರ್ಗಳು ಇದಾವೆ ನೋಡೋಣ, ಅನೇಕ ಡ್ರೈವರ್ಗಳು ಇಲ್ಲಿ ಒಂದು ಅಖಾಡದಲ್ಲಿ ಎತ್ತುಗಳನ್ನ ಓಡಿಸ್ತಾರೆ. ಯಾರ ಪಾಲಾಗುತ್ತೆ ಚಾಂಪಿಯನ್ ಟ್ರೋಫಿ ನೋಡೋಣ. ಓಕೆ ಸರ್, ಧನ್ಯವಾದಗಳು. ಇದೇ ತರ ಭಾಗವಹಿಸ್ತಾರೆ. ಹಳ್ಳಿಕರ್ ಸಂರಕ್ಷಣೆ ನಿಮ್ಮಿಂದ ಸದಾ ಹೀಗೆ ಆಗ್ತಾ ಇರ್ಲಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಖಂಡಿತ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.